ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಜೃಂಭಣೆಯಿಂದ ನಾಡಹಬ್ಬ ದಸರಾ ಮಹೋತ್ಸವ ನಡೀತು. ಇದರಲ್ಲಿ ಅಂಬಾರಿ ಕೂಡ ಬಹಳ ಚೆನ್ನಾಗಿ ಆಯಿತು, ಅಂಬಾರಿ ಮೆರವಣಿಗೆ ಕೂಡ ಬಹಳ ಚೆನ್ನಾಗಾಯಿತು. ಇಂಥದ್ರಲ್ಲಿ ಒಂದು ಅಚಾತುರ್ಯ ನಡೆದು ಹೋಯಿತು. ಏನದು ಅಚಾತುರ್ಯ, ಏನಾಯಿತು, ಏನಾಗಬಾರ್ದಾಗಿತ್ತು, ಯಾರಿಂದ ನಡೀತು? ಅದ್ದೂರಿಯಾಗಿ ನಡೆದ ನಾಡಹಬ್ಬದಲ್ಲಿ ಒಂದು ಅಚಾತುರ್ಯ ನಡೆದು ಹೋಯಿತು. ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಾಡಹಬ್ಬ ನಡೆದಿದೆ. ಬಹಳ ವೆಲ್ ಆರ್ಗನೈಸ್ಡ್ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಆಯೋಜನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಪಾಸ್ ಇಂದ ಹಿಡ್ಕೊಂಡು ಎಲ್ಲ ಆಯೋಜನೆ ಮಾಡೋವರೆಗೂ ಅವ್ರದೇ ಇತ್ತು. ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಜಂಬೂ ಸವಾರಿ ದಿನ ಎಡವಟ್ಟು ಮಾಡ್ಕೊಂಡ್ ಬಿಟ್ರಲ್ಲ ಎಚ್.ಸಿ.ಎಂ. ಎಲ್ಲಾನು ಸರಿಯಾಗಿ ಮಾಡಿ, ಇದು ಒಂದು ಎಡವಟ್ಟು ಮಾಡ್ಕೊಳ್ಬಾರ್ದಾಗಿತ್ತು. ಸಿಎಂ ಪರೇಡ್ ವಾಹನದಲ್ಲಿ ಸಚಿವ ಮಹದೇವಪ್ಪ ಅವ್ರ ಜೊತೆಗೆ ಅವರ ಮೊಮ್ಮಗ ಇದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ಎಚ್.ಸಿ. ಮಹದೇವಪ್ಪ ಅವ್ರ ಪರೇಡಲ್ಲಿ ಹೋಗಿದ್ದೇನೋ ಓಕೆ, ಅವ್ರ ಮೊಮ್ಮಗ ಯಾಕೆ ಹೋಗ್ಬೇಕಾಗಿತ್ತು? ಸಾಂವಿಧಾನಿಕ ಹುದ್ದೆಯಲ್ಲದ ಮೊಮ್ಮಗನನ್ನ ಏನಕ್ಕೆ ಕರ್ಕೊಂಡು ಬಂದ್ರು? ಫಸ್ಟ್ ಆಫ್ ಆಲ್ ಕರ್ಕೊಂಡು ಹೋಗದೆ ಕರ್ಕೊಂಡ್ ಬಂದಿದ್ರೆ VIP ಗ್ಯಾಲರಿಲಿ ಕೂರಿಸ್ಕೊಳ್ಬೇಕಾಗಿತ್ತು. ನಿಮ್ಮ ಮೊಮ್ಮಗನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ, ಅಷ್ಟೊಂದು ಅಕ್ಕರೆ ಇತ್ತು ಅಂತಂದ್ರೆ ಅದು ನಿಮ್ಮ ಮನೆಯಲ್ಲಿರಬೇಕು, ಅಥವಾ ಅಲ್ಲಿ VIP ಗ್ಯಾಲರಿಲಿ ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಅವಕಾಶ ಕೊಟ್ಟಿರ್ತಾರಲ್ಲ ಅಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಅದನ್ನ ಬಿಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬೇರೆ ಬೇರೆ ಸಚಿವರು ಇದ್ದಂಥ ಒಂದು ಪರೇಡ್ ವೆಹಿಕಲ್ ಅಲ್ಲಿ ಏನಕ್ಕೆ ಅವ್ರನ್ನ ತೆರೆದ ವಾಹನದಲ್ಲಿ ಕರ್ಕೊಂಡು ಬರ್ಬೇಕಾಗಿತ್ತು? ಎಚ್.ಸಿ. ಮಹದೇವಪ್ಪ ಅವರೇ, ನೀವ ಉಸ್ತುವಾರಿ ಸಚಿವರು ಅಥವಾ ನಿಮ್ಮ ಮೊಮ್ಮಗನ ಉಸ್ತುವಾರಿ ಸಚಿವ? ನಿಮಗ್ ಗೌರವ ಕೊಡ್ಬೋದ್ರಿ. ನೀವು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇದೀರಿ ಅಂತ, ಜನರಿಂದ ಆಯ್ಕೆಯಾಗಿ ಬಂದಿದ್ದೀರಿ ಅಂತ ಹೇಳಿ ನಿಮಗೆ ಗೌರವ ಕೊಡ್ಬೋದು. ಆದ್ರೆ ನಿಮ್ಮ ಮಗನಿಗೂ ಅಲ್ಲಿನ ಜನ, ಪೊಲೀಸರು ಸಲ್ಯೂಟ್ ಹೊಡಿಬೇಕಾ? ನಾಡಹಬ್ಬದ ಘನತೆಯ ಗೌರವ ರಕ್ಷಾ ಪರೇಡ್ಗೆ ಅಪಚಾರ. ಮಿನಿಸ್ಟರ್ ಮೊಮ್ಮಗ ಆದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾಳೆ ದಿವಸ ನಾವು ಬರ್ತೀವಪ್ಪ, ನಮ್ಮನ್ನು ಕರ್ಕೊಂಡು ಹೋಗಿ. ಇನ್ನೊಂದು 4 ಜನ ಮಕ್ಕಳು ಕೇಳ್ತಾರೆ, ಚಿಕ್ಕ ಮಕ್ಕಳು ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಪೊಲೀಸರ ಗೌರವ ರಕ್ಷೆ ವಾಹನದಲ್ಲಿ ಮೊಮ್ಮಗ ಏನಕ್ಕೆ ಬಂದ್ರು? ಮಿನಿಸ್ಟರ್ ಮೊಮ್ಮಗನಿಗೂ ಪೊಲೀಸ್ ಗೌರವ ಕೊಡ್ಬೇಕಾ? ಅವರು ಸಲ್ಯೂಟ್ ಮಾಡ್ಬೇಕಾ? ಏನ್ ಪೊಲೀಸ್ರೆ ನಿಮ್ಮ ಮನೆ ಕಾಯೋ ನಾಯಿಗಳ? ದಸರಾ ಕಣ್ ತುಂಬಿಕೊಳ್ಳೋದಕ್ಕೆ ಲಕ್ಷ ಜನ ಪರದಾಡ್ತಾ ಇದ್ರು. 3,500 ರೂಪಾಯಿ ಒಂದು ನಾರ್ಮಲ್ ಪಾಸ್ ಮಾಡಿದ್ರಿ ನೆನ್ನೆ. ಮಿನಿಸ್ಟರ್ ಮೊಮ್ಮಗನಿಗೆ ಏನಕ್ರಿ ಪ್ರತ್ಯೇಕ ಟ್ರೀಟ್ಮೆಂಟು? ಈ VIP ಕಲ್ಚರ್ ಯಾವಾಗ ಕೊನೆಯಾಗುತ್ತೆ? ಬೇಕಿದ್ರೆ VVIP ಪಾಸ್ ಕೊಟ್ಟು ಕೂಡಿಸ್ಕೋಬಹುದಾಗಿತ್ತಲ್ಲ ನೀವಲ್ಲಿ. ಭಾರಿ ಚರ್ಚೆಗೆ ನಾಂದಿ ಹಾಡಿದೆ ಎಚ್.ಸಿ. ಮಹದೇವಪ್ಪ ಅವರ ಮೊಮ್ಮಗನ ಪ್ರಹಸನ. ಸ್ವಪಕ್ಷದವರೇ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇದೇ ರೀತಿ RCBದು ಇಲ್ಲಿ ಸಂಭ್ರಮಾಚರಣೆ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವ್ರ ಮೊಮ್ಮಗನನ್ನ ರಾಕೇಶ್, ಸಿದ್ದರಾಮಯ್ಯ ಅವರ ಮಗ ಧವನ್ ರಾಕೇಶ್ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ರು ಅಲ್ಲಿ. ಯು ಪೀಪಲ್ ಫೀಲ್ ಶೇಮ್ ಅಪ್ಪ ಇಂಥದಕ್ಕೆಲ್ಲ. ಜನ 3,500ದಿಂದ ದುಡ್ಡು ಕೊಟ್ಬಿಟ್ಟು ಕಷ್ಟಪಟ್ಟು ಒಂದೊಂದು ಟಿಕೆಟ್ಗೆ, ಒಂದೊಂದು ಪಾಸ್ಗೆ ದುಡ್ಡು ಕೊಟ್ಟು ಬಂದಿರೋರ್ನ ಹೊರಗಡೆ ಎಲ್ಲೋ ಕೂರಿಸಿದ್ರು. ಅವ್ರು ಬಾಯಿ ಬಡ್ಕೊಳ್ತಾ ಇದ್ರು, ನಮ್ಮನ್ನು ಒಳಗ್ ಬಿಡ್ತಾ ಇಲ್ಲ ಅಂತ. ಬೆಳಿಗ್ಗೆ 7:30ಯಿಂದ ಬಂದು ಕೂತವ್ರಿಗೆ ನೆಟ್ಟಿಗೆ ನೋಡಕ್ಕಾಗ್ಲಿಲ್ಲ. ಪೊಲೀಸ್ ಏನು ನಿಮ್ಮ ಮೊಮ್ಮಗನಿಗೂ ಕೊಡ್ಬೇಕಾ ರೆಸ್ಪೆಕ್ಟ್? ಅವ್ರು ಸೆಲ್ಯೂಟ್ ಹೊಡಿಬೇಕಾ ನಿಮ್ಮ ಮೊಮ್ಮಗನ್ಗೆ? ನಿಮ್ಗೆಲ್ಲ ಯಾರು ಬುದ್ಧಿ ಕಲಿಸ್ತಾರೋ ಏನೋಪ್ಪ ಗೊತ್ತಿಲ್ಲ. ಎಸ್, ಏನ್ ಹೇಳ್ತೀರಿ ಚಂದ್ರಶೇಖರ್? ನೋಡಿ, ಈ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಇರೋವರೆಗೂ ಇವೆಲ್ಲ ಅಸಹ್ಯಗಳನ್ನ ನೋಡ್ತಲೇ ಇರಬೇಕು. ನೋಡಿ, UPA ಸರ್ಕಾರ ಇದ್ದಾಗ SPG ಜೊತೆಗೆ ಫ್ರೀ ಫ್ರಿಸ್ಕಿಂಗು ಏನೋ ಇದರಲ್ಲಿ ಏರ್ಪೋರ್ಟ್ಗಳಲ್ಲಿ ಅದು ಕೇವಲ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಮಾತ್ರ ಇರಬೇಕಾಗಿದ್ದು ಇಡೀ ಸೋನಿಯಾ ಗಾಂಧಿ ಕುಟುಂಬಕ್ಕಿತ್ತು, ಇನ್ಕ್ಲೂಡಿಂಗ್ ಅವನೊಬ್ಬ ಇದನ್ನ ರಾಬರ್ಟ್ ವಾದ್ರಾ, ಅವನಿಗೂ ಕೂಡ SPG ಮತ್ತು ಫ್ರೀ ಫ್ರಿಸ್ಕಿಂಗ್ ರೀ. ಏನು ದುರಂತ ನೋಡ್ತು ದೇಶ. ನೋಡಿ, ಈ ಸಿದ್ದರಾಮಯ್ಯನವರು ಬಂದ ಮೇಲೆ ಎಂಥ ಪರಮ ದುರಂಕಾರ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಬಗ್ಗೆನೂ ಏಕವಚನದಲ್ಲಿ ಮಾತಾಡೋದು, ರಾಷ್ಟ್ರಪತಿ ಬಗ್ಗೆನೂ ಏಕವಚನದಲ್ಲಿ ಮಾತಾಡೋದು. ಹೇಳೋರು ಕೇಳೋರು ಯಾರು ಇಲ್ವೇ ಇಲ್ಲ ರೀ ಇವ್ರಿಗೆ. ಇದೇನು ಮೊದಲನೇ ಇನ್ಸಿಡೆಂಟ್ ಅಲ್ಲ ಸಿಂಧೂರ. ಇನ್ನು ಬಂದು 3 ತಿಂಗಳಿಗೆ, ಅವತ್ತು ಇನ್ನು MLC ಕೂಡ ಆಗಿರಲಿಲ್ಲ ಯಾರು ಸಿದ್ದರಾಮಯ್ಯವ್ರ ಮಗ ಯತೀಂದ್ರ. ಆಫೀಸರ್ಗಳದ್ದು ಮೀಟಿಂಗ್ ತೊಗೊತಾರೆ. ಮೀಟಿಂಗ್ ತೊಗೊಂಡು ಅಲ್ಲಿಂದ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾರೆ, ಇವ್ನು ಯಾಕೆ ಟ್ರಾನ್ಸ್ಫರ್ ಮಾಡಿದೆ ಅಂತೇಳಿ. ಅದಾದಮೇಲೆ RCB ಕಾಲ್ ತುಳಿತ ನಡೀತಲ್ಲ ವಿಧಾನಸಭೆ ಮುಂದೆ, ಆ ಫಂಕ್ಷನಲ್ಲಿ ಯಾರ್ಯಾರಿದ್ರು ಸ್ಟೇಜ್ ಮೇಲೆ? ಅದೊಂದು ಸರ್ಕಾರಿ ಕಾರ್ಯಕ್ರಮ. ರಾಜ್ಯಪಾಲರು, ಘನವೇದಂತ ರಾಜ್ಯಪಾಲರು ಇರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವ್ರ ಮಗನಿಗೆ ಸ್ಪೆಷಲ್ ಚೇರು. ಯಾರಿಗೆ? ಸಿದ್ದರಾಮಯ್ಯನ ಮಗನಿಗೆ. ಜಮೀರ್ ಮಗನಿಗೆ ಒಂದು ಚೇರು. ಇವರ ಮಕ್ಕಳು ಅಳಿಯಂದಿರು. DC ಒಬ್ರು DC ಸಮಾರಂಭದಲ್ಲಿ ಅಲ್ಲಿ ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ದಾರೆ ಅಂತೇಳಿ ಏಕವಚನದಲ್ಲಿ ಗದಗಿಸಿ ಕಳಿಸಿದ್ರು ಸಿದ್ದರಾಮಯ್ಯನವರು. ನಿನ್ಗೆ ಯಾರೋ ಕೊಟ್ಟರೆ ಅಧಿಕಾರ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಅಂತೇಳಿ. ಇವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಳಿಯಂದ್ರಿಗೆ, ಸೋದರಿಗೆ ಯಾರಿಗೆ ಕೊಟ್ಟರು ಅಧಿಕಾರನ?
ಈಗ ಅದಾದ್ಮೇಲೆ ಮೊನ್ನೆ ಕನಕದಾಸರ ಮಾಲಾರ್ಪಣೆ ಕಾರ್ಯಕ್ರಮ, CM ಕಾರ್ಯಕ್ರಮ ರೀ. ಅವ್ರ ಮೊಮ್ಮಗ ಅಂತೆ, ಅವ್ನಿಗೇನು ಮ್ಯಾನರ್ಸ್ ಇದೆಯಾ? ಟೀ ಶರ್ಟು ಇದನ್ನ ಹಾಕೊಂಡು ಬಂದು ಯಾವುದೋ ಒಂದು ಚಡ್ಡಿಪಡಿ ಥರ ಪ್ಯಾಂಟ್ ಹಾಕೊಂಡ್ಬಂದ್ಬಿಟ್ಟು ಆ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ನಿಂತ್ಕೊತಾನೆ. ಇವರು ಸ್ವಾಗತ ಸಂದರ್ಭದಲ್ಲಿ ಎತ್ತೇಳಿ ಕರೀತಾರೆ ಅವ್ರ ಮೊಮ್ಮಗನ. ಅವನು ಯಾವ ಅಫಿಷಿಯಲ್ ರೀ? ಅವನು ಯಾವ ರಾಜಕಾರಣಿ? ಇದೇ ರೀತಿಯಲ್ಲಿ ನೋಡ್ಕೊಳ್ಳಿ. ಇದಾದ್ಮೇಲೆ ಇವತ್ತು ಅವ್ರು ಮಹದೇವಪ್ಪರ ಮೊಮ್ಮಗ ಬಂದಿದ್ದಾರಲ್ಲ, ಇವ್ರು ಯಾಕೆ ಹೇಳೋದಕ್ಕೆ ಯೋಗ್ಯತೆ ಇಲ್ಲ ಹೇಳಿ? ಇವರೆಲ್ಲರೂ ಮಾಡ್ತಿದ್ದು ಇದೇ ಕೆಲಸನೇ. ಇವತ್ತು ನೀವು ಯಾವ್ದಾರ ಕಾರ್ಯಕ್ರಮ ನೋಡಿ, DK ಶಿವಕುಮಾರ್ ಮಗಳು ಮಹಾರಾಣಿ ತರ ಮೆರಿತಾ ಇರ್ತಾರೆ. ಇವರು ಸಿದ್ದರಾಮಯ್ಯ ಮೊಮ್ಮಗ ಅವನಂತರ ಹೀರೋ ತರ ಎಲ್ಲರೂ ಹೋಗ್ಕೊಂಡು ಮೆರೆಸೋದು. DC ಇದ್ದಾಗ ಇವತ್ತು ಮಹದೇವಪ್ಪನವ್ರಿಗೆ ಯಾರಿಗಾದ್ರೂ ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಇಷ್ಟೊಂದು ರಾಜೀನಾಮೆ ಕೊಟ್ಬಿಟ್ಟು ಆಚೆ ಕಡೆ ಹೋಗ್ಬೇಕಿತ್ತು. ಸಮೀವುಲ್ಲಾ ಸರ್, ಸಿಂಧೂರ್ ಅವರೇ ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ನಮ್ ಎಲ್ಲರ ಮಾತುಗಳಾದ್ಮೇಲೆ ನಿಮ್ಮ ಹತ್ರ ಬರ್ತೀನಿ, ಯಾಕೆಂದ್ರೆ ನಿಮ್ಮ ಪಕ್ಷದೇ ವಿಚಾರ. ಪ್ಲೀಸ್ ಕೇಳಿಸ್ಕೊಂಡ್ಬಿಡಿ ಪ್ಲೀಸ್. ಸಮೀವುಲ್ಲಾ ಸರ್, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅದೆಷ್ಟೋ ಅಧಿಕಾರಿಗಳಿಗೆ ಸಿಗದೇ ಇರುವಂತಹ ಗೌರವ ಇವ್ರ ಮನೆ ಮಕ್ಕಳು ಮೊಮ್ಮಕ್ಕಳು ಕೊಡಬೇಕು ಅಂತಂದ್ರೆ ಪೊಲೀಸರಿಗೆ ಏನು ಹಣೆ ಬರೋಣ ಸರ್? ನಾವ್ ಯಾಕೆ ಸರ್ ಅವ್ರ ಮೊಮ್ಮಗನ್ಗೆ ಎಲ್ರಿಗೂ ಅವಕಾಶ ಕೊಡ್ಬೇಕು? ಯಾಕೆ ನಮ್ಗೇನು ಹಣೆ ಬರೋ ಇದೆ? ಇವ್ರನ್ನ ನಾವು ಆಯ್ಕೆ ಮಾಡಿದೀವಿ, ನಾವು ನೋಡ್ತೀವಪ್ಪ, ಇವ್ರಿಗೆ ಗೌರವ ಕೊಡೋಣ, ಆಯ್ತು. ಅವರು ಪ್ರಭಾವಿಗಳ ಕುಟುಂಬಸ್ಥರು ಅನ್ನೋ ಕಾರಣಕ್ಕೆ, ಸಮಾಜದಲ್ಲಿ ಆ ಕಾರಣಕ್ಕೆ ಅವರಿಗೆ ಇಲ್ದಲೇ ಇರುವಂತಹ ಸವಲತ್ತನ್ನ, ಸಂವಿಧಾನದಲ್ಲಿ ಅವಕಾಶ ಇಲ್ದಲೇ ಇರೋದನ್ನ ಯಾರೇ ಪಡ್ಕೊಂಡ್ರು ಕೂಡ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕಾನೂನು ದೃಷ್ಟಿನಲ್ಲಿ ಈಗ ಅವರಂತೂ ಕಾನ್ಸ್ಟಿಟ್ಯೂಷನಲ್ ಪರ್ಸನ್ ಆಗಿರ್ತಾರೆ, ಸಚಿವರು, CM, ಅವರಿಗೆ ಆ ಶಿಷ್ಟಾಚಾರ ಇರುತ್ತೆ. ಅವರ ಮಕ್ಕಳಿಗೆ ಆ ಶಿಷ್ಟಾಚಾರ ತಗೊಳ್ಳೋದು, ಅಥವಾ ಅವ್ರ ತಂದೆನೋ ಮತ್ತೊಬ್ರು ಪ್ರಭಾವಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಮಕ್ಕಳು ಆ ಸವಲತ್ತನ್ನ ಬಳಸ್ಕೊಳ್ಳೋದು ತಪ್ಪದು. ಬಟ್ ನನಗೆ ಗೊತ್ತಿರೋ ಪ್ರಕಾರ CM ಹೋಗ್ತಿರುವಂತ ವೆಹಿಕಲ್ಲು ಅದು ಗೌರವ ರಕ್ಷೆ ಸ್ವೀಕಾರ ಮಾಡುವಂತಹ ವೆಹಿಕಲ್ ಅಲ್ಲಿ ಆ ಮಗು ಇತ್ತು ಅಂತಂದ್ರೆ ತಪ್ಪದು. ಹೌದು ಸರ್, ಅದೇ ವೆಹಿಕಲ್ ಸರ್ ಅದು. ಗೌರವ ಓಪನ್ ಜೀಪ್ ಇರ್ಬೋದು, ಸಾಮಾನ್ಯವಾಗಿ ಇಲ್ಲ ದಸರಾದಲ್ಲಿ ಇಲ್ಲ ಸರ್, ಅದು ಪೊಲೀಸರ ಗೌರವ ರಕ್ಷಾ ಪರೇಡ್ ವೆಹಿಕಲ್ ಸರ್ ಅದು. ಗೌರವ ರಕ್ಷೆ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಆ ಮಗು ಇದ್ರೆ ತಪ್ಪು. ಆದ್ರೆ ಇಂಪಾರ್ಟೆಂಟು ಆ ದಸರಾದಲ್ಲಿ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲಿ ಆ ಮಗುನ ಕರ್ಕೊಂಡು ಹೋಗಿದ್ರೆ ಅಲ್ಲಿ ರಾಜ್ಯಪಾಲರು ಕೂಡ ಬರಲ್ಲ. ಹೌದು, ಅಲ್ಲಿ ರಾಜ್ಯಪಾಲರು ಪಂಜಿನ ಕವಾಯತಿಗೆ ಮಾತ್ರ ಆಹ್ವಾನಿರುತ್ತಾರೆ. ಅಲ್ಲಿ CM, DCM ಅಥವಾ ಇಷ್ಟೇ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಇಷ್ಟೇ ಜನ ಮಾತ್ರ ಇರ್ತಾರೆ. ಮೇಯರ್ ಇದ್ರೆ ಮೇಯರ್ ಇರ್ತಿದ್ರು ಅಷ್ಟೇ. ಮೈಸೂರು ಮೇಯರ್ ಇದ್ರೆ ಮೇಯರ್ ಇರ್ತಿದ್ರು. ಸೊ ಅಲ್ಲೇನಾದ್ರೂ ಆ ಮಗುನ ಕರ್ಕೊಂಡು ಹೋಗಿದ್ರೆ ಅದು ತುಂಬಾ ತಪ್ಪು. ಯಾವುದೇ ರಾಜಕಾರಣಿ ಇವಾಗ ನಿಮ್ಮ ಉತ್ತರವನ್ನ ಕೊಡಿ, ಇದನ್ನು ಸರಿ ಅಂತ ಸಮರ್ಥಿಸ್ಕೊಳ್ತೀರಾ ಹೇಗೆ? ಸಿಂಧೂರ್ ಅವರೇ ಇದು ನೋಡಿ, ವಿಶೇಷವೂ ಅಲ್ಲ, ಒಂದು ಹೊಸ ತರದ್ದು ಅಲ್ಲ. ಒಂದು ಸಾರ್ವಜನಿಕ ಸಮಾರಂಭ, ಹಬ್ಬದ ಸಮಾರಂಭ, ಇಂಥದ್ರೊಳಗೆ ಭಾಗಿಯಾಗೋದು ಮುಂಚೆಯಿಂದನೂ ಈ ತರದಿದೆ. ನಾನು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಆ ಮೂರ್ಖಾಸಿನ ಒಬ್ಬ RSS ಕಾರ್ಯಕರ್ತ ಇದ್ದ, ಅವನ ಹೆಸರು ಸತ್ಯವರ್ಧ ಸೂಲಿಬಲೆ ಅಂತಾರೆ. ಅವನ್ನ ವಿಧಾನಸೌಧಕ್ಕೆ ಕರೆಸಿ 2 ಜಂಟಿ ಸದನಗಳನ್ನ ಸೇರಿಸಿ ಗಾಂಧಿ ಸ್ಟ್ಯಾಚ್ಯೂ ತಗೋ ಭಾಷಣ ಮಾಡಿಸಿದ್ರು ಶಂಕರಮೂರ್ತಿ ಅವರು, DH ಶಂಕರಮೂರ್ತಿ ಅವರು. ನಟರಾಜ್ ಗೌಡ್ರೆ, ಇನ್ನೇನ್ ಬರುತ್ತೆ ಮಾತುಗಳು? ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರು ಬೇಕಾದ್ರೂ ಗೆಸ್ಟ್ ಆಗಿ ಬರ್ಬೋದ್ರಿ. ಗೆಸ್ಟ್ ಅದು ಸರ್ಕಾರ ಆಹ್ವಾನ ಮಾಡೋ ಗೆಸ್ಟ್. ಇವ್ನಿಗೆ ಆಹ್ವಾನ ಮಾಡಿದ್ರ? ಇವ್ನ ಯಾರು ಚಿಟ್ಟೂರಿ ಬಂದಿದ್ದಲ್ಲ ಮೊನ್ನೆ, ಅವ್ರಿಗೆ ಆಹ್ವಾನ ಮಾಡಿದ್ದ ಸರ್ಕಾರ. ನಿಮ್ಮ ಮಾತು ದರಿದ್ರ, ಅದು ಇದು ಅಯೋಗ್ಯ ಮಾತಾಡ್ತಿರಲ್ಲ, ನೀವು ಕೇಳಿಸ್ಕೊಳ್ಳಿ. ನಿಮ್ಮ ವಲಸು ನಾಲಿಗೆಯಿಂದ ನೀವು ಕೇಳಿಸ್ಕೊಳ್ಳಿ. ನೀವು ಬಿಟ್ಟಾಯ್ತು ನಿಮ್ದು. ಮಾಡ್ಕೊಂತಿದ್ದೀರಲ್ಲ ನಿಮ್ಮ ನೀವು. ನಟರಾಜ್ ಗೌಡ್ರೆ, ಇದು ಮೊಮ್ಮಗನನ್ನ ಯಾರಾದ್ರೂ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರಾ? ನಾನು ನೋಡಿ, ಈ ತರ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸಾರ್ವಜನಿಕರು ಭಾಗವಹಿಸ್ತಾರೆ. ಬೀಯಿಂಗ್ ಅ ಮೈಸೂರಿಯನ್, ನಾನು ಅದನ್ನ ಖಡಾಖಂಡಿತವಾಗಿ ತಳ್ಳ ಹಾಕ್ತೀನಿ. ಸಾಧ್ಯನೇ ಇಲ್ಲ. ಕಾನೂನು ಹೇಳ್ರಿ ಹಂಗಾರೆ, ಯಾವ ಕಾನೂನಲ್ಲಿ ಹೇಳಿದೆ ಅಲ್ಲಿ ಯಾರು ಸಾರ್ವಜನಿಕರು ಹತ್ತಬಾರ್ದು ಅಂತ? ನಟರಾಜ್ ಗೌಡ್ರೆ, ನೀವು ಏನ್ ಹೇಳ್ತೀರಿ ನಟರಾಜ್ ಗೌಡ್ರೆ ಈ ಮಾತಿಗೆ? ಪೇಟಿಎಂಗೆ, ಜಿಯೋಗೆ ಜಾಹೀರಾತು ಮಾಡೆಲ್ ಆಗಿ ಕೆಲಸ ಮಾಡಿದ್ರು, ನಿಮ್ಗೆ ಗೊತ್ತಾ? ನಟರಾಜ್ ಗೌಡ್ರೆ, ದಯವಿಟ್ಟು ಯಾವ್ದಕ್ಕೋ ಲಿಂಕ್ ಮಾಡಬೇಡಿ. ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ದಯವಿಟ್ಟು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಯಾರು ಬೇಕಾದ್ರೂ ಸಾರ್ವಜನಿಕರು ಬರ್ಬೋದು ಅಂತ ನೀವು ಹೇಳ್ತಿರಲ್ಲ.
ಈಗ ಸಿಂಧೂರ್ ಅವರೇ, ನಿಮ್ಗೆ ಏನೋ ಗೊತ್ತಿಲ್ಲ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಿಮ್ಗೆ ಏನೋ ಒಂದು ವಿಶೇಷವಾದ ಆಸಕ್ತಿ ಇದೆ, ನೀವು ವಿಶೇಷವಾಗಿ ನ್ಯೂಸ್ ಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ನಿಮ್ಗೆ ಅಭಿನಂದನೆಗಳು. ಆದರೆ ಇದು ಯಾವ ರೀತಿಯ ತಪ್ಪು ಅಲ್ಲ, ಇದು ಯಾವ ರೀತಿಯ ಕಾನೂನು ಮೀರಿದವೂ ಅಲ್ಲ, ಉಲ್ಲಂಘನೆ ಮಾಡುವೂ ಅಲ್ಲ. ನಾಡಿನ ಕಾರ್ಯಕ್ರಮ ಅದು. ಯಾರಾದ್ರೂ ಬರ್ಬೋದಾ ನಟರಾಜ್ ಗೌಡ್ರೆ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹಾಗಾದ್ರೆ ಇನ್ನೊಂದ್ ಕೆಲಸ ಮಾಡಿ, ನೆಕ್ಸ್ಟ್ ಇಯರ್ ಇಂದ ನಾಡ ಹಬ್ಬ ದಸರಾ ಆಗುತ್ತಲ್ವಾ, ಹಂಗಾದ್ರೆ ಆ ವೆಹಿಕಲ್ ಮೇಲೆ ಎಲ್ಲ ಸುಮಾರು ಜನ ಪಬ್ಲಿಕ್ಸ್ ಗೆ ಅದಕ್ಕೂ ಒಂದು ಸ್ಪೆಷಲ್ ಪಾಸ್ ಮಾಡಿ, ಯಾರು ಬೇಕಾದ್ರೂ ಭಾಗವಹಿಸಬಹುದು. ಅದಕ್ಕಿಂತ ಅದಕ್ಕೊಂದು ಸ್ಪೆಷಲ್ ಒಂದು 10,000 ರೂಪಾಯಿ ಇಟ್ಬಿಟ್ಟು ಅದಕ್ಕೊಂದು ಸ್ಪೆಷಲ್ ಪಾಸ್ ಮಾಡಿ ಅಪ್ಪ. ಸಿಎಂ ಡಿಸಿಎಂ ಜೊತೆ ನಿಮ್ ಸಲಹೆ ತಗೊಂಡ್ರೆ ಆಯೋಜಕರು ತಗೊಳ್ಳಿ, ತೊಂದ್ರೆ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವಾಗ ಯಾವ ಕಾನೂನು ಯಾವ ರೀತಿಯ ಉಲ್ಲಂಘನೆ ಅಲ್ಲ, ಯಾವುದು ನಿಯಮಗಳನ್ನ ಉಲ್ಲಂಘನೆ ಅಲ್ಲ. ಯಾರು ಹೈಕಮಾಂಡ್ ಸ್ಪಷ್ಟೀಕರಣ ಕೇಳಿದೆ ನಟರಾಜ್ ಗೌಡ್ರೆ. ಅದಕ್ಕೊಂದು ಗೌರವ ಇಲ್ವಾ ನಟರಾಜ್ ಗೌಡ್ರೆ? ಅದಕ್ಕೊಂದು ಗೌರವ ಇಲ್ವಾ? ಇಲ್ಲಿಯವರೆಗೂ ಇಷ್ಟು ವರ್ಷದ ದಸರಾದಲ್ಲಿ ಯಾವತ್ತೂ ಈ ತರ ಆಗಿಲ್ಲ ನಟರಾಜ್ ಗೌಡ್ರೆ, ಯಾವತ್ತೂ ಈ ತರ ಆಗಿಲ್ಲ ನಟರಾಜ್ ಗೌಡ್ರೆ. ಪೇಟಿಎಂಗೆ, ಆ ಜಿಯೋಗೆ ಅವೆಲ್ಲ ಅನವಶ್ಯಕ ನನಗದು. ಇಟ್ ಇಸ್ ಬೇಕಾಗೇ ಇಲ್ಲ ನನಗದು. ಮರ್ಯಾದೆ ಇದೆಯೇನ್ರಿ? ನೋಡಿ ವಿಷಯ ಮಾಡ್ತಾ ಇದ್ರಿ. ಇದು ಯಾವ ರೀತಿಯ ಬಾಹಿರ, ಕಾನೂನು ಬಾಹಿರ ಅಲ್ಲ, ನಿಯಮ ಬಾಹಿರ ಅಲ್ಲ, ಯಾವ ರೀತಿಯ ಉಲ್ಲಂಘನೆ ಆಗಿದೆ ನಟರಾಜ್ ಗೌಡ್ರೆನ್ನು. ಹಾಗಾದ್ರೆ ಯಾರ ಮನೆಯವ್ರು ಬೇಕಾದ್ರೂ ಬಂದು ದರ್ಬಾರ್ ನಡೆಸಬಹುದಾ? ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ ಸಚಿವರು, ಶಾಸಕರು ಯಾರ ಮನೆಯವ್ರು ಬೇಕಾದ್ರೂ ಬಂದು ದರ್ಬಾರ್ ನಡೆಸಬಹುದಾ? ಯಾರ್ ಬೇಕಾದ್ರೂ ಬಂದು ಮಾಲಾರ್ಪಣೆ ಮಾಡ್ಬೋದಾ? ಯಾರ್ ಬೇಕಾದ್ರೆ ವೆಹಿಕಲ್ ಓಡಾಡ್ಬೋದಾ? ನಿಮ್ಗೆ ಈ ಮುಖ್ಯಮಂತ್ರಿನೇ ಯಾರು ಅಂತ ಗ್ಯಾರಂಟಿ ಇಲ್ಲ. ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾ ಇದೆ ವಿಜಯೇಂದ್ರ. ಎಲ್ಲಾ ವರ್ಗಾವಣೆ, ಎಲ್ಲಾ ನಟರಾಜ್ ಅವರೇ, ಗೌರವ ರಕ್ಷೆಯನ್ನ, ಪೊಲೀಸ್ ಗೌರವ ರಕ್ಷೆಯನ್ನ ಸ್ವೀಕರಿಸೋದಕ್ಕೆ ಸಿಎಂಗೆ ಮಾತ್ರ ಅವಕಾಶ ಇರೋದು. ಎಷ್ಟೋ ಸರಿ ಸಿಎಂ ಆದ್ಮೇಲೆ ಡಿಸಿಎಂಗೆ ಕೊಡುವಂತಹ ಪದ್ಧತಿ ಇದೆ. ಅದು ಗೌರವ ರಕ್ಷೆ ಶಿಷ್ಟಾಚಾರಕ್ಕೆ ಮಾತ್ರ ಸೀಮಿತ. ಅದು ಆ ಗೌರವ ರಕ್ಷೆಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಸಿಎಂ ಅಥವಾ ಅದಾದ ನಂತರ ಡಿಸಿಎಂ ಅವ್ರು ಬಿಟ್ರೆ ಇನ್ಯಾರು ಕೂಡ ಇರೋ ಹಾಗಿಲ್ಲ. ಬೇರೆ ಯಾರಿಗೂ ಕೂಡ ಶಿಷ್ಟಾಚಾರದ ಪ್ರಕಾರ ಗೌರವ ರಕ್ಷೆ ಕೊಡೋದಕ್ಕೆ ಆಸ್ಪದ ಇಲ್ಲ. ಹೀಗಾಗಿ ಗೌರವ ರಕ್ಷೆ ಸ್ವೀಕರಿಸುವ ಸಂದರ್ಭದಲ್ಲಿ ಏನಾದ್ರೂ ಆ ಮಗು ಇದ್ದಿದ್ರೆ, ಆ ಮಗುನ ಕರ್ಕೊಂಡು ಹೋಗಿದ್ರೆ ಅದು ಒಪ್ಪೋ ವಿಚಾರ ಅಲ್ಲ. ಆದ್ರೆ ಬೇರೆ ಸಂದರ್ಭದಲ್ಲಿ, ದಸರಾ ಪ್ರೊಸೆಷನ್ ಸಂದರ್ಭದಲ್ಲಿ ಏನಾದ್ರೂ ಅವರು ಸಿಎಂ ಆ ಮಗುನ ಜೊತೆ ಕರ್ಕೊಂಡು ಹೋಗಿದ್ರೆ ಆವಾಗ ಏನೂ ಇಲ್ಲ. ಆದ್ರೆ ಗೌರವ ರಕ್ಷೆ ಸ್ವೀಕಾರ ಸಿಎಂಗೆ ಮಾತ್ರ, ಅವ್ರ ಕುಟುಂಬದವರಿಗಲ್ಲ.